ಮಾಹಿತಿ ಕೊಡಬೇಕು ಅಂತ ಕೊಟ್ಟಿದ್ರು ಅಲ್ವಲ್ರಿ? ಏನ್ ದಿಮಾಕ್ ನಿಮ್ ಇಂಜಿನಿಯರ್ಗಳಿಗೆ, ನಿಮ್ ಎಡಬಲ್ಲಿಗೆ ಯಾರು ಬರ್ಲಿಲ್ಲಲ್ಲ, ಪರವಾಗಿ ಯಾರು ಕಳ್ಸ್ಬೇಕಲ್ಲ. ಮತ್ತೆ ನೀವು ಯಾರು ಬರದೇ ಇರೋದಕ್ಕೆ ಅಂತ ಆಹ್ವಾನ ಕೊಡೋದಂತ ಬಂದಿದ್ದೀವಿ. ಲೆಟರ್ ಬಂದಿದೆ ಶನಿವಾರ 1/4/2025 ಇದೊಂದು ಓದ್ರಿ, ನೀವೇ ಓದ್ಬಿಡಿ ಏನಂತ. ಅದು ನನ್ನ ಉತ್ತರ, ನಂದೇ ನೋಟಿಸ್ ಆದ್ರೆ ಇದು, ನನಗೆ ಬಂದಿರೋ ನೋಟಿಸ್ ಆದ್ರೆ. ನನ್ನ ಅಡ್ರೆಸ್ ಸರಿ ಇದೆ, ಓಕೆ. ಮ್ಯಾಟರ್ ನಂಗೆ ಏನು ಅಂತ ಗೊತ್ತಿಲ್ಲ. ಇದು ಯಾರಿಗ ಪಾಪ ಕೊಡ್ಬೇಕಾಯ್ತು, ಅವ್ರ ಅಧಿಕಾರಿಗಳಿಗೋ ಪಂಚಾಯತಿಗೋ ಯಾರಿಗೂ ಕೊಡೋದು. ನಿನ್ನೆಯಿಂದ ಅಂದ್ರೆ ನಿನ್ನೆ ಮತ್ತೆ ಇವತ್ತು 2 ದಿನಗಳ ಕಾಲ ರೈತ ಸ್ಪಂದನ ಕಾರ್ಯಕ್ರಮ ಅಂತ ಹಾಕೊಂಡಿದ್ವಿ. ನಾವು ಆ ಕಾರ್ಯಕ್ರಮದ ನಿಮಿತ್ತ ಸಾಗರ ತಾಲೂಕು ಕಚೇರಿ ಆವರಣದಲ್ಲಿ ಬಂದು ಸಾರ್ವಜನಿಕರು ರೈತರ ಅಹವಾಲನ್ನು ಸ್ವೀಕಾರ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಮುಂಚಿತವಾಗಿ 3 ದಿನಗಳ ಮುಂಚಿತವಾಗಿ ವಿವಿಧ ಇಲಾಖೆ ಕಚೇರಿಗಳಿಗೆ ನಮ್ಮ ಕಾರ್ಯಕ್ರಮ ಇರ್ತಕ್ಕಂಥ ಮಾಹಿತಿಯನ್ನ ಕೂಡ ಕೊಡ್ತಿದ್ವಿ. ತಾವು ಬಂದು ಆಯಾ ಇಲಾಖೆ ಸಂಬಂಧಪಟ್ಟಂತ ಕಚೇರಿ ಸಂಬಂಧಪಟ್ಟ ಅರ್ಜಿಗಳನ್ನ ವಿಚಾರಣೆ ಮಾಡಿ ವಿಲೇವಾರಿ ಮಾಡ್ಕೊಡ್ಬೇಕು ಅನ್ನೋ ಒಂದು ಮಾಹಿತಿಯನ್ನು ನಾವು ಕೊಟ್ಟಿದ್ವಿ. ಆದರೂ ಕೂಡ ಯಾರೂ ಬರದೇ ಇದ್ದಂತ ಸಂದರ್ಭದಲ್ಲಿ PWD ಇಲಾಖೆ AEE ಅವ್ರಿಗೂ ಕೂಡ ಈ ಮಾಹಿತಿಯನ್ನು ಕೊಟ್ಟಿದ್ವಿ. ತಪ್ಪಾಗಿ ಯಾರಿಗೂ ಕೊಡ್ಬೇಕಾಗಿರೋಂಥ ನೋಟಿಸ್ ನನಗೆ ಕಳಿಸಿದ್ರು. ನನಗೆ ಅದ್ರ ಬಗ್ಗೆ ಮಾಹಿತಿ ಕೊರತೆ ಇತ್ತು, ಅದು ಏನು ಅಂತ ನನಗೆ ಅರ್ಥ ಆಗ್ಲಿಲ್ಲ. ಅದನ್ನ ಕೇಳಬೇಕು, ನಾನೇ ಎಲ್ಲಾ ಕಚೇರಿಗೆ ಓಡಾಡಕ್ಕಾಗಲ್ಲ ಇಷ್ಟೆಲ್ಲ ಜನ ಕಟ್ಕೊಂಡು. ಹಾಗಾಗಿ ಅವ್ರಿಗೆ ಬರ್ಲಿಕ್ಕೆ ಹೇಳಿದ್ರೆ ಅವ್ರು ಯಾರು ಬಂದಿರ್ಲಿಲ್ಲ. ಇವತ್ತು ಫಲ ತಾಂಬೂಲ ವಾದ್ಯದ ಮುಖಾಂತರ ಬಂದಿದ್ವಿ, ನೀವು ಬರ್ರಿ ಅಂತ ಕರೆಯಕ್ ಬಂದಿದ್ವಿ. ಮತ್ತೆ ಅದ್ರ ಬಗ್ಗೆ ನಾನು ಮಾಹಿತಿ ಕೇಳಿದಾಗ ಇದು ತಪ್ಪು ಅಡ್ರೆಸ್ಸಿಗೆ ಬಂದಿದೆ, ಯಾರಿಗೆ ಕೊಡ್ಬೇಕಾಗಿರೋ ನೋಟಿಸು ನಿಮಗ್ ಬಂದ್ಬಿಟ್ಟಿದೆ ಅಂತ ಈಗ ಹೇಳ್ತಾ ಇದ್ದಾರೆ. ಆಮೇಲೆ ಸರಿ ಮಾಡ್ಕೊಡ್ತೀವಿ ಬಿಡ್ರಿ ಅಂತೇಳಿ ಬಹಳ ಏನು ನೆಗ್ಲಿಜೆನ್ಸಿ ಆಗಿ ಅವರು AEE ಅವ್ರ ಹೆಸರು ನಂಗೆ ಗೊತ್ತಿಲ್ಲ, ನಾನು ಅವ್ರು ನೋಡಿಲ್ಲ ಅನ್ಸುತ್ತೆ ಮೋಸ್ಟ್ಲಿ, ಹೇಳ್ತಾ ಇದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಇದೇ ನಡ್ಕೊಂಡು ಹೋದ್ರೆ ನಾವು ಇವ್ರನ್ನೆಲ್ಲ ಓಡಿಸೋವರೆಗೂ ಹೋರಾಟಗಳನ್ನ ಮಾಡ್ಬೇಕಾಗ್ತದೆ. ಈಗ ನನಗೆ ನೋಟಿಸ್ ಕೊಟ್ಟಾಗಿ ಇನ್ನು ಎಷ್ಟು ಜನಕ್ಕೆ ಕೊಟ್ಟಾರೋ ಗೊತ್ತಿಲ್ಲ, ಎಲ್ಲ ತೆಗೆದು ನೋಡಪ್ಪ ತಪ್ಪ ಅಡ್ರೆಸ್ಸಿಗೆ ಕಳಿಸ್ಬಿಟ್ಟಿರಿ, CMಗೂ ಕಳಿಸ್ಬಿಡ್ತೀರಿ ನೀವು ಗೊತ್ತಿಲ್ಲದೆ ನಿದ್ದೆ ಮಾಡ್ತಾ. ಸಹಿ ಮಾಡಿದ್ ನಿಮ್ AEE ಅಲ್ವಾ? ಸಹಿ ಮಾಡುವಾಗ ನೋಡ್ಬೇಕು ಈ ವ್ಯಕ್ತಿ ಹಿನ್ನೆಲೆ ಏನು, ಯಾರು ಅಂತ ತಿಳ್ಕೊಬೇಕಲ್ಲ. ಕಣ್ಣು ಮುಚ್ಕೊಂಡು ಸಹಿ ಹೊಡೆದ್ಬಿಡೋದ? ತಪ್ಪಾಗ್ತವೆ. ನಾವೆಲ್ಲ ದೇವರುಗಳಲ್ಲ, ಮನುಷ್ಯರು. ಕೈ ತಪ್ಪಾಗ್ತೇವೆ, ಕಣ್ ತಪ್ಪಾಗ್ತೇವೆ, ಸರಿ ಮಾಡ್ಕೊಳ್ತೀರಿ ಎಲ್ಲ ಓಕೆ. ನಾವ್ ಇಷ್ಟೊಂದು ಜನ ನಿನ್ನೆ ಹಗಲೆಲ್ಲ ಇದೀವಿ, ಇವತ್ತು ಇದೀವಿ, ಬರ್ಬೇಕಲ್ಲ ಏನು ಅಂತ ಅಟ್ಲೀಸ್ಟ್ ಫೋನಲ್ಲಾರು ಕೇಳ್ಬೇಕಲ್ಲ. ನಾವ್ ಸರಿ ಮಾಡ್ಕೊಳ್ತೀವಿ ಬಿಡ್ರಿ, ನೀವೇನ್ ಟೆಂಪ್ಟ್ ಆಗೋದ್ ಬೇಡ ಅಂದ್ರೆ ನಾನೇನ್ ಟೆಂಪ್ಟ್ ಆಗಿಲ್ಲ. ನಾನು ಟೆಂಪ್ಟ್ ಆದ್ರೆ ಊರ್ ಬಿಡ್ಬೇಕು ಇವ್ರು. ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.